How I love being a woman. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವರ್ಲ್ಡ್. ನಾನು ನಿಮ್ಮ ಪ್ರೀತಿಯ ಶೋಭಿ, ಇವರು ನಿಮ್ಮ ಪ್ರೀತಿಯ ಟೆಡಿ ಸೇ ಹಾಯ್ ಹಾಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ ಎಲ್ಲ ತುಂಬ ಜನ ನೋಡಿ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋ ನನ್ನ ಪ್ಯಾಕೇಜಿಂಗ್ ವಿಡಿಯೋ ಸಲ ನಾವು ಎಷ್ಟು ದಿನ ಟ್ರಿಪ್ ಹೋಗ್ತಾ ಇದ್ದೀವಿ ಗೊತ್ತಾ? 1 ವಾರ ಟ್ರಿಪ್ ಹೋಗ್ತಾ ಇದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ 1 ವಾರ ಟ್ರಿಪ್ ಮಾಡ್ತಾ ಇರೋದು ನಾನು. ಖುಷಿ ಇದೆ, ಭಯ ಪಡ್ತಿಲ್ಲ, ಖುಷಿ ಪಡ್ಕೊಂಡು ಹೋಗ್ತಾ ಇದ್ದೀನಿ. 1 ವಾರ ಟ್ರಿಪ್ಪು, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೋದು ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ನಾನು ಟ್ರಿಪ್ ಹೋಗ್ತಾ ಇದ್ದೀನಿ, ಏನೇನು ಪ್ಯಾಕ್ ಮಾಡ್ಕೊಳ್ತೀನಿ, ಏನೇನು ತೊಗೊಂಡು ಹೋಗ್ತೀನಿ ಅಂತ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಪ್ಯಾಕಿಂಗ್ ವೀಡಿಯೋಯಿಂದ ಇವತ್ತು ವೀಡಿಯೋ ಸ್ಟಾರ್ಟ್ ಆಗುತ್ತೆ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ ಆಯಿತಾ. ಏನಪ್ಪ ಇವಳು ವ್ಲಾಗಲ್ಲಿ ಇಷ್ಟೊಂದು ಗ್ಯಾಪ್ ಕೊಟ್ಟು ಮಾತಾಡ್ತಾಳೆ ಅಂತ ಅನ್ಕೋಬೇಡ್ರಿ, ಯಾಕಂದರೆ ನನಗಿದು ಸ್ಟಾರ್ಟಿಂಗು. ನನಗಿನ್ನೂ ತುಂಬ ಮಾತಾಡಿ ರೂಢಿ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಬಿಟ್ಟು ಏನು ಮಾತಾಡೋದು ಅನ್ನೋದು ಸಡನ್ಲಿ ನೆನಪಾಗಲ್ಲ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀನಿ ಅಷ್ಟೇ. ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಹೋಗ್ತಾ ವ್ಲಾಗ್ ಮಾಡ್ತಾ ರೂಢಿ ಆದಮೇಲೆ ಮ್ಯಾಕ್ಸ್ ಆಗ್ತೀನಿ ಮಾತಾಡೋದ್ರಲ್ಲಿ. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ, ಒಳ್ಳೆ ಮಾತಾಡ್ತೀನಿ, ಇನ್ನು ಫಾಸ್ಟಾಗಿ ಮಾತಾಡ್ತೀನಿ. ಅದಕ್ಕೆಲ್ಲ ಇನ್ನು ಸ್ವಲ್ಪ ಟೈಮ್ ಬೇಕು. ಬನ್ನಿ ನನ್ನ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳುವ ಇವತ್ತು. ಟೆಡಿ ಹಾಯ್. ಹೋಗಲ್ಲೋ ನಮ್ಮ ಟೆಡಿ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಡಿದ್ದಾನೆ, ಬಿಟ್ಟೋಗ್ತಾಳೆ ಅಂತ. 11 ಪೇರ್ ಡ್ರೆಸ್ ಇದೆ, ಮತ್ತು 2 ಟವಲ್, ಕರ್ಚೀಫ್, ಮತ್ತು ಪರ್ಸ್, ಚಾರ್ಜರ್, ಮತ್ತು ಇದು ಮೇಯ್ನ್ ನಮಗೆ ತುಂಬ ಬೇಕಾದವರು ಇವರಿಂದನೇ ನಾವು ಇವತ್ತು ಇಷ್ಟರ ಮಟ್ಟಿಗೆ ಇರೋದು, ಇವ್ರ ಸಪೋರ್ಟಿಂದನೇ. ಅದಾದಮೇಲೆ ಇದೆಲ್ಲ ವಾಶ್ರೂಮ್ ಕಿಟ್ ಆಗಿರುತ್ತೆ. ಮತ್ತು ಇದೆಲ್ಲ ಬಂದು ಏನು ಕಾಸ್ಮೆಟಿಕ್ ಐಟಮ್ಸು ಇದೆಲ್ಲ ಇದೆ ಇದರಲ್ಲಿ ಸ್ವಲ್ಪ. ಮತ್ತು ಇದರಲ್ಲಿ ಬಂದು ನನ್ನ ಮೈಕ್ ಇಟ್ಟಿರುವಂತಹ ಪೌಚ್ ಇದು, ಇದರಲ್ಲೇ ಇಟ್ಕೊಂಡಿದ್ದೀನಿ. ಎಲ್ಲಾದರೂ ಹೋದಾಗ ಮೈಕು ಮತ್ತು ಚಾರ್ಜರು ಇದೆರಡೂ ಇದೇ ಬ್ಯಾಗಲ್ಲಿರುತ್ತೆ. ಸೊ ತೊಗೊಂಡಿದ್ದೀನಿ, ಇದನ್ನೆಲ್ಲ ಒಂದು ಬ್ಯಾಗಿಗೆ ಇಡಬೇಕು. ಮತ್ತು ಸ್ಲಿಪ್ಪರ್ ಒಂದು ತೊಗೊಂಡಿದ್ದೀನಿ, ಇದನ್ನು ಇನ್ನೂ ಯೂಸ್ ಮಾಡಿಲ್ಲ, ಅಲ್ಲಿ ಹೋದಾಗ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು ಅಷ್ಟೇ. ನಾನು ಎಲ್ಲೂ ಹೋಗಂಗಿಲ್ಲ, ವಾಶ್ರೂಮ್ಗೆ ಹೋದ್ರೂ ಇಲ್ಲೇ ಕಾಯ್ಕೊಂಡು ಕೂತಿರ್ತಾನೆ, ನಾನು ಆಚೆ ಹೋದ್ರೂ ಕಾಯ್ಕೊಂಡು ಕೂತಿರ್ತಾನೆ. ನಾನು ಇಲ್ಲಿದ್ದೀನಿ, ಈ ರೂಮಲ್ಲಿ ಇದ್ದೀನಿ ಅಂದ್ಬಿಟ್ಟು ನನ್ನ ಕಾಯ್ಕೊಂಡು ಕೂತಿದ್ದಾನೆ ಅಲ್ವಾ ಟೆಡಿ? ಓನು ಬೆಂಗಲ ಟೆಡಿ ಬೆಂಗಲ. ಗೈಸ್, ನನಗೆ ಮಗ ಇದ್ದಾನೆ ಅಂದರೆ ಯಾರಾದರೂ ನಂಬ್ತೀರಾ? ಖಂಡಿತವಾಗ್ಲೂ ನಂಗೆ 14 ವರ್ಷದ ಮಗ ಇದ್ದಾನೆ. ಅವನ ಇವತ್ತು ಪರಿಚಯ ಮಾಡ್ಕೊಡ್ತೀನಿ ನನ್ನ ಮಗನ್ನ. ಚಿನ್ನು, ಇವನೇ ನೋಡಿ ಗೈಸ್, ನನ್ನ ಮಗ ಚಿರಂತ್ ಗೌಡ ಅಂತ. ನನ್ನ ಮಗ ಅಂದ್ಕೊಂಡ್ರ? ಇಲ್ಲ, ನನ್ನ ಮಗ ಆಗಬೇಕು. ಇವನು ನನ್ನ 2ನೇ ಅಕ್ಕನ ಮಗ. ನೋಡಿದ್ರೆ ನನಗಿಂತ ಉದ್ದ ಇದ್ದಾನೆ, ನೋಡ್ರಿ ಎಷ್ಟು ಉದ್ದ ಇದ್ದಾನೆ. ನಾನೇ ಇವ್ರಿಗೆಲ್ಲ ಕುಳ್ಳಿ. ಏನು ಸರ್, ನಾವು ಪ್ಯಾಕ್ ಮಾಡಬೇಕು, ಸ್ವಲ್ಪ ಜಾಗ ಕೊಡ್ತೀರಾ? ಸ್ವಲ್ಪ ಜಾಗ ಕೊಡಿ, ಬಟ್ಟೆ ಪ್ಯಾಕ್ ಮಾಡೋದಿದೆ, ಆಮೇಲೆ ಕೂತ್ಕೊಳ್ಳಿ. ಅವನಿಗೆ ನಾನು ಬಿಟ್ಟೋಗ್ತಾ ಇದ್ದೀನಿ ಅನ್ನೋ ಟೆನ್ಷನ್ನು, ಬೇಜಾರು. ಅವನಿಗೆ ನಾನು ಎಲ್ಲೇ ಹೋದ್ರೂ ಕರ್ಕೊಂಡು ಹೋಗ್ಬೇಕು. ನಾನು ಕರ್ಕೊಂಡೋಗಿ ರೂಢಿ ಮಾಡಿದ್ದೀನಿ. ನಮ್ಮ ಅಕ್ಕ ಕರ್ಕೊಂಡೋಗಿ ಹಾಳು ಮಾಡ್ತಾವಳೆ ಅಂತ ನನಗೆ ಬಾಯಿಗೆ ಬಂದಂಗೆ ಬೈತಾಳೆ ಅಲ್ವೇನು? ನೀನು ಹಾಳು ಮಾಡ್ತಾರೆ ನಾನೇ ಅಲ್ವೇನು? ಮತ್ತು ಈ ಬ್ಯಾಗು ಯಾವಾಗಲೂ ಬೇಕಾಗುತ್ತಲ್ಲ, ಹಾಗಾಗಿ ಇದನ್ನು ಮೇಲ್ಗಡೆ ಜಿಪ್ಪಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅಲ್ಲಾಗಲ್ಲ, ಫಸ್ಟ್ ಇಲ್ಲೇ ಇಡ್ತೀನಿ. ಸೊ ಫೈನಲಿ ನನ್ನ ಬ್ಯಾಗ್ ರೆಡಿ ಆಯಿತು ಹೋಗೋದಕ್ಕೆ. ಎಷ್ಟು ಕೆ ಜಿ ಇದೆ ಲೆಕ್ಕ ಮಾಡ್ಕೊ. ಲೆಕ್ಕ ಎಲ್ಲ ಮಾಡೋಷ್ಟು ಸ್ಕೇಲ್ ಇಲ್ಲ ಇವಾಗ. ಇದೆಯಲ್ಲ, ಸಾರಿ, ಪ್ಯಾಕ್ ಆಯಿತು.
ಇನ್ನು ಓಡೋದು ಈಗಲೇ ಓಡಲ್ಲ, ಇನ್ನೂ ತುಂಬ ಲೇಟ್ ಇದೆ. ಒಂದು 8 ಗಂಟೆ ಹಿಂಗೆ ಮನೆ ಬಿಡ್ತೀನಿ. ಇವಾಗ ಸ್ವಲ್ಪ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಹಾಗೆ ಇವತ್ತು ಹೊಸ ಸ್ಟಾಕ್ ಬಂದಿದೆ ಗೈಸ್. ತುಂಬ ಜನಕ್ಕೆ ಗೊತ್ತಿರ್ಬೋದು ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ ಅಂತ. ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಸ್ಯಾರಿ ಬಿಸ್ನೆಸ್ ಮಾಡೋದು. ಇವತ್ತು ಹೊಸ ಸ್ಟಾಕ್ಸ್ ಬಂದಿದೆ. ಯಾವ ಥರ ಸ್ಯಾರಿ ಅಂದರೆ ಸೆಮಿ ಕ್ರೇಪ್ ಸಿಲ್ಕಲ್ಲೇ ಎಂಬ್ರಾಯ್ಡ್ರಿ ಸ್ಯಾರಿ ಬಂದಿದೆ. ಒಂದು ತೋರಿಸ್ತೀನಿ ನೋಡಿ, ವೈನ್ ಕಲರು, ಅದಕ್ಕೆ ಪಿಕಾಕಲ್ಲಿ ಬಾರ್ಡ್ರು ಬಂದಿದೆ. ಈ ಥರ ಬೆಂಟೆಕ್ಸ್ ಬುಟ್ಟ ಬುಟ್ಟ ಒಳಗಡೆ ಬಂದಿದೆ. ಈ ಥರ ಡಿಸೈನಲ್ಲಿರುವ ಸ್ಯಾರಿಗಳು ಸ್ಟಾಕಲ್ಲಿದೆ. ಈ ಸ್ಯಾರಿ ಅಪ್ಡೇಟ್ಸ್ನೆಲ್ಲ ನಾನು ಇನ್ಸ್ಟಾಗ್ರಾಮ್ SG ಶೋಭಿ ಫ್ಯಾಷನ್ ಹಬ್ ಅಂತ ಇದೆ, ಆ ಪೇಜಲ್ಲಿ ಅಪ್ಡೇಟ್ ಮಾಡ್ತೀನಿ. ಇದು ಕೂಡ ರೀಲ್ ಹಾಕಿದ್ದೀನಿ. ಯಾರಿಗಾದ್ರೂ ಕಲೆಕ್ಷನ್ ಇಷ್ಟ ಆದರೆ ನೀವು ಆ ಪೇಜಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಹಾಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ. ಜಸ್ಟ್ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ. ಆ ಸ್ಕ್ರೀನ್ ಮೇಲೆ ನಿಮಗೆ ಯಾವ ಕಲರ್ ಸ್ಯಾರಿ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ನಿಮ್ಗೆ ಅಡ್ರೆಸ್ಸು ಕಳಿಸಿದ್ರೆ ಸಾಕು, ನಾವು ನಿಮಗೆ ಕಳಿಸ್ಕೊಡ್ತೀವಿ. ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ. ಆನ್ಲೈನ್ ಪೇಮೆಂಟು ಮತ್ತು ಪ್ರಾಪರ್ ಅಡ್ರೆಸ್ ಇತ್ತು ಅಂತಂದರೆ ನಿಮ್ಮ ಮನೆ ಅಡ್ರೆಸ್ಗೆ ವಿತಿನ್ 7 ಡೇಸಲ್ಲಿ ಕಳಿಸ್ಕೊಡ್ತೀವಿ. ಟೆಡ್ಡಿ ಸಿಕ್ಕಾಪಟ್ಟೆ ಬೇಜಾರಾಗವನೇ ನಾನು ಹೋಗ್ತಾ ಇದ್ದೀನಿ ಅಂತ. ಟೆಡ್ಡಿ ಓಯ್ ಓನಾಯ್ತವಾ, ಯಾಕೆ ಬಂಗಾರ? ಟೆಡ್ಡಿ ಇಲ್ಲಿ ನೋಡಿಲಿ, ಆಯಿತು ಬರ್ತೀನಿ ಬಿಡು, ಎಲ್ಲೂ ಹೋಗಲ್ಲ, ಬರ್ತೀನಿ. ಟ್ರಿಪ್ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇ, ಆಯಿತಾ? ಎಲ್ಲೂ ಹೋಗಲ್ಲ ನನ್ನ ಬಂಗಾರ. ಲವ್ ಯು ಬಂಗಾರಿ, ಲವ್ ಯು ಮಗನೇ, ಮಿಸ್ ಯು ಮಗನೇ. ಅದಕ್ಕೆ ನಾನು ಎಲ್ಲಾದರೂ ಹೋದರೆ ಸಾಕು ಗಾಯ್ಸ್, ಸಿಕ್ಕಾಪಟ್ಟೆ ಬೇಜಾರಾಗೋನು ಮೂಲೆಯಲ್ಲಿ ಕೂತ್ಕೋತಾನೆ. ನಾನು ಎಲ್ಲಿಗೂ ಎಂತ ಕರ್ಕೊಂಡು ಹೋಗ್ಲಿ ಹೇಳಿ, ಎಲ್ಲಿ ಕರ್ಕೊಂಡು ಹೋಗ್ಲಪ್ಪ ನೀನು? ಆಯಿತು ಸುಮ್ಮನಿರು, ಮಮ್ಮಿ ಇರ್ತಾಳೆ, ಮಮ್ಮಿ ಜೊತೆಲಿರು. ಓಕೆನಾ? ಅದು ಜ್ಯೂಸು ಏನು ಹಾಕೊಂಡು ತಿಂತೈತೆ? ಐಸ್ ಕ್ಯೂಬು. ಹಾಂ, ಅದಕ್ಕೆ ಇಷ್ಟೊಂದು ಕೋಲ್ಡು. ನೋಡ್ರಿ ಗೈಸ್, ಎಂಥ ಹುಡುಗ ಇವನು. ಪೂರ್ತಿ ಫ್ರೀಝರಲ್ಲಿಟ್ಟು ಐಸ್ ಕ್ಯೂಬ್ ಮಾಡಿಕೊಂಡು ಹಿಂಗೆ ಕುಡಿತಾ ಇರೋದು. ನಾನು ಯಾವಾಗ ಇಟ್ಟಿದ್ದೆ? ನಾನು ಯಾಕೆ ಸುಳ್ಳು ಹೇಳ್ತೀಯ ನನ್ನ ಮೇಲೆ? ಬಾಟಲಲ್ಲಿ ಬರಲ್ಲ ಅಂತ ಹೇಳ್ಬಿಟ್ಟು ಬಾಟಲ್ನೇ ಅರ್ಧ ಕಟ್ ಮಾಡಿ ಇಟ್ಟವನೇ. ಅಪ್ಪ, ನನ್ನ ಮಗಿನ ನೋಡ್ರಿ ಬಾಗ್ಲ ಹತ್ರನೇ ಕೂತಾ ಇದೆ. ಓಯ್ ಟೆಡು ಬಾವ, ನಾನು ಎಲ್ಲೂ ಹೋಗಲ್ಲ ಕಣ. ಬಾ ಇಲ್ಲಿಗೆ ಬಾ, ಮೇಲ್ಗಡೆ ಕೂಚು ಬಾ. ಬರಪ್ಪ, ಇಲ್ಲಿ ಕೂಚು ಬಾ. ಗುಡ್ ಬಾಯ್, ಲವ್ ಯು ಬಂಗಾರಿ, ಲವ್ ಯು ಬಂಗಾರಿ. ಟೆಡಿ ಇಲ್ಲಿ ಅವ್ನು ಜ್ಯೂಸ್ ಕುಡಿತಾ ಇದ್ದಾನೆ. ಕರ್ಕೊಂಡೋಗ್ಲಿ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ಮೆಡಿಕಲ್ ಹತ್ರ, ಅದಕ್ಕೆ ಕರ್ಕೊಂಡೋಗ್ಲಿ ಅಂತ. ಈ ಡ್ರಾಮ ನಡಿ. ಅಯ್ಯೋ ಚಿಕ್ಕ ಮಗು ಥರ ಆಡ್ತಾನೆ, ಮಗು ಥರ ಆಡ್ತೀನಿ. ಏನಪ್ಪ ಆಯ್ತು, ಕರ್ಕೊಂಡೋಗ್ತೀನಿ. ಬೀಳ್ತೀಯಾ? ನಡಿ. ಬರ್ತಾ ಇದ್ದೀನಿ, ನಡಿ. ಅಯ್ಯೋ, ಕೂತ್ಕೊ, ಮುಂದೆ ಕೂತ್ಕೋ. ಹೋಗು, ಅಲ್ಲೇ ಇರು. ನೋಡಿದ್ರಾ? ನಡಿಯ. ಅವ್ನು ನಿನ್ನ ಹತ್ರ ನೋಡ್ತಾವ. ಏ ಕಲ್ಕೂರಲ್ವಾ? ಬಾ ಅಲ್ಲಿ ನೋಡು. ಅಯ್ಯಪ್ಪ, ನಡಿಯ.
ಇವಾಗ ಟೈಮ್ 9 ಗಂಟೆ ಆಗಿದೆ. ನಾನು ಓಡ್ತಾ ಇದ್ದೀನಿ. ನನಗೋಸ್ಕರ ಒಂದು ಟೀಮಲ್ಲಿ ಕಾಯ್ತಾ ಇದೆ. ಇಲ್ಲಿ ಟೆಡ್ಡಿ ಬಿಟ್ಟೋಗ್ತಿದ್ದೀನಿ ಅಂತ ಸುತ್ತು ಓಡಾಡ್ತಿದ್ದೀನಿ. ಟೆಡ್ಡಿ ಇಲ್ಲಿ ನೋಡಿಲಿ, ಟೆಡ್ಡಿ. ಅವ್ನಿಗೆ ಯಾವುದಾದ್ರೂ ಟೈಟ್ ಸಿಗಲಿ ಒಟ್ನಲ್ಲಿ ಕಾಲೇ ತುಚ್ಚು ಹೊಯ್ಬೇಕಷ್ಟೇ ಅವನು. ಏಯ್ ಟೆಡ್ಡಿ, ಶೇಮ್ ಕ್ಯಾಬ್ ಬುಕ್ ಮಾಡಿದ್ದೀವಿ ಗೈಸ್. ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ. ನಮ್ಮ ಜರ್ನಿ ಇವಾಗಿಂದ ಸ್ಟಾರ್ಟ್ ಆಯಿತು. ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ಕ್ಯಾಬ್ ಬರ್ತಾ ಇದ್ದದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಡೈರೆಕ್ಟು ಯಶಸ್ ಮನೆಗೆ ಹೋಗಿ ಯಶಸ್ ಮನೆಯಿಂದ ಊಟ ಮಾಡಿ ಎಲ್ಲ ಅಲ್ಲಿಂದ ಓಡ್ತೀವಿ. ಮಧ್ಯರಾತ್ರಿ ಆಗುತ್ತೆ ಅನಿಸುತ್ತೆ ಓಡೋದಕ್ಕೆ. ಏನಕ್ಕಂದರೆ ಒಬ್ಬರು ಊರಿಗೆ ಹೋಗಿದ್ದಾರೆ, ಅವರು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋದಷ್ಟೇ. ಹಾಯ್ ಗಾಯ್ಸ್, ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಿ. ಆಂಟಿ ಕೇಳಿಸ್ಕೊಂಡ್ರೆ ಏನಂದ್ರು ಅಂತ, ಹೇಗಿದ್ದೀರಾ ಅಂತ ಅಂದರೆ ತಿಂದ್ಮೇಲೆ ಹೇಳ್ತೀವಿ ಅಂತೆ. ಇವತ್ತಿನ ಊಟಕ್ಕೆ ಇವ್ರ ಮನೇಲಿ ಇವ್ರ ಯಶಸ್ ಅಂತ ಅಂದರೆ ಅವರಮ್ಮ ಚಿಕನ್ ಫ್ರೈ ಮತ್ತು ಲಿವರ್ ಫ್ರೈ, ರಸಮ್ ಮಾಡಿದ್ದಾರೆ. ಇವ್ರು ನೋಡಿ ಹೆಂಗೆ ತಿಂತಾ ಇದ್ದಾರೆ. 3 ಜನಕ್ಕೂ. ಇದು ಯಶಸ್ ಇದ್ದಾರಲ್ಲ, ಅವರ ತಂಗಿ ಶೀತಲ್ ಅಂತ. ಹಾಯ್ ಶೀತಲ್. ಹಾಯ್. ಜಸ್ಟ್ ಊಟ ಮುಗಿಸಿ ಈಗ ಹೊರಗಡೆ ನಮ್ಮ ಟೀಮಲ್ಲಿ 3 ಜನ ಬರಬೇಕು. ವರ್ಷಿತಾ ಬಂದಿಲ್ಲ, ಚಿಂಟು ಬಂದಿಲ್ಲ, ಮತ್ತು ಮಿಥುನ್ ಇವರಿಬ್ಬರಲ್ಲಿ ಯಾರು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಇವರಿಬ್ಬರಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಇದೆ. ಹಾಗಾಗಿ ಅವ್ರು ಯಾರು ಬರಬೇಕಂತ ಗೊತ್ತಾಗ್ತಾಯಿಲ್ಲ. ಇಬ್ಬರಲ್ಲಿ ಒಬ್ಬರು ಕನ್ಫ್ಯೂಸ್ ಅಷ್ಟೇ. ಇವಾಗ ಜಸ್ಟ್ ನಮ್ಮದು ಊಟ ಆಯಿತು. ಇನ್ನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅರ್ಷಿತಾ ಇನ್ನೇನು ಆಂದವೇನಲ್ಲಿದ್ದಾರೆ. ಅವ್ರು ಬಂದಿದ್ದ ತಕ್ಷಣ ಊಟ ಮುಗಿಸಿ, ಅಂದರೆ ನಮ್ಮದು ಊಟ ಆಗಿದೆ, ಅವ್ರದ್ದು ಊಟ ಮುಗಿಸಿ ಮಿಡ್ನೈಟಲ್ಲಿ ಓಡ್ತೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಬಟ್ ನಿಮಗೆ ಹೇಳಿಲ್ಲ ನಾನು, ಏನಕ್ಕಂದರೆ ಅದು ಸ್ವಲ್ಪ ಸೀಕ್ರೆಟ್ ಆಗಿರಲಿ ಅಂತ ಹೇಳಿ. ನಾಳೆ ಮತ್ತೆ ನಾನು ಹೊಸ ವ್ಲಾಗ್ ಹಾಕ್ತೀನಲ್ಲ, ಅಲ್ಲಿ ನಿಮಗೆ ನಾನು ಎಲ್ಲೋಗಿದ್ದೀನಿ, ಯಾವ ರೆಸಾರ್ಟಲ್ಲಿ ಉಳ್ಕೋತೀವಿ, ನಾವು ಯಾರ್ಯಾರು ಹೋಗಿದ್ದೀವಿ, ಪ್ರತಿಯೊಂದು ಡೀಟೇಲ್ಸು ನಿಮಗೆ ನಾನು ಕೊಡ್ತೀನಿ. ಹರ್ಷಿತಾ ಆಮೇಲೆ ಹೈಟ್ಗೆ ಚಾರ್ಜ್ ಇಲ್ಲ. ಸ್ಪ್ರಿಂಗು ಟೆನ್ಷನ್ ತಂಗೋಗ್ಬಿಡ್ತೀರಾ. ಕಾಫಿ ಅಲ್ಲ ಹೆಂಗ್ ಕೊಡ್ತೀವಿ. ಮಿಸ್ ಆಗಿದ್ದಿಬ್ರು ಪೀಪಲ್ಸ್ ಬಂದಿದ್ದಾರೆ. ಹಾಯ್ ಹಾಯ್ ವರ್ಷಿತಾ. ವರ್ಷಿತಾ ಈ 2 ಹೆಸರೇ ಕನ್ಫ್ಯೂಸ್ ತುಂಬ. ನನ್ನ ಫ್ರೆಂಡ್ ಒಬ್ಳು ವರ್ಷಿತಾ ಅಂತ. ವರ್ಷಿತಾ ತಗೊಳ್ಳಿ. ನಿಮ್ಮ ಶೈಲಿ ಗಮ್ಮತ್ತಿದೆ, ಆದರೆ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ಕುಡಿತೀರಾ? ಅದೆಲ್ಲ ಆಗ್ಬರಲ್ಲ. ಅಲ್ಲಿ ವಾಟರ್ ಕೂಲಿಂಗ್. ಮೇಲ್ಗಡೆ ಕ್ಯಾಪ್. ಅಲ್ಲ, ಅವರು ಸ್ಮಾಲ್ ಅಂದ್ರೆ ಇಷ್ಟೊಂದು ಕೊಟ್ಟವ್ರೆ, ಇನ್ನು ಮೀಡಿಯಂ ಅಂದಿದ್ರೆ ಎಷ್ಟು ಕೊಡ್ತಿದ್ರು? ಹೇಳಿ. ಬ್ಲ್ಯಾಕ್ ಕಾಫಿ ತಗೊಂಡೆ ಗೈಸ್, ಕಾಫಿ ಕುಡಿಬೇಕಂತ. ಹಿಂಗೆ ತೋರಿಸ್ತೀನಿ. ಪರವಾಗಿಲ್ಲ. ಕೈ ಕೊಟ್ಟು
ಹ್ಮ್ ಅಂತೂ ಇಂತೂ ಫೈನಲಿ ನಮ್ಮ ಹೋಮ್ ಸ್ಟೇಗೆ ತಲುಪಿದ್ದೀವಿ. ನಿನ್ನೆ ರಾತ್ರಿ 1 ಗಂಟೆಗೆ ಬಿಟ್ಟಿದ್ದು ನಾವು ಇವಾಗ ಬಂದಿರೋದು. ಸುಮಾರಾಗಲೇ ಒಂದು 3-3:30 ಆಗಿದೆ ಗೈಸ್. ಇವಾಗಷ್ಟೇ ರೀಚ್ ಆಗಿದ್ದೀವಿ. ಹೋಮ್ ಸ್ಟೇ ಅಂತೂ ಸಖತ್ತಾಗಿದೆ. ಅದರಲ್ಲೂ ವ್ಯೂ ಪಾಯಿಂಟ್ ಅಂತೂ ಹೆಂಗಿದೆ ಅಂದರೆ ಗೈಸ್, ಇದು ನೋಡಿ, ಇದು ನಮ್ಮ ರೂಮ್ ಹಿಂದೆನೇ ನಮಗೆ ಬೀಚ್ ಇದೆ. ವ್ಯೂ ಪಾಯಿಂಟ್ ಅಂತೂ ಸಖತ್ತಿದೆ ಮಾತ್ರ. ಇರ್ಬೋದು ಏನು ಸಖತ್ತಾಗಿದೆ ನೋಡಿ. ಇದು 1 ಅವರ್ ಗೈಸ್, 1 ಅವರ್ ಹತ್ರ ಇರೋ ಗೈಸ್. ಈ ಪ್ಲೇಸ್ ಬಂದು 1 ಅವರ್ ಹತ್ರ ಇರೋ ಹೋಮ್ ಸ್ಟೇಗೆ ಬಂದಿದ್ದೀವಿ ಇವತ್ತು. ನೋಡಿ, ದೊಡ್ಡ ಹೋಮ್ ಸ್ಟೇ, ತುಂಬ ಚೆನ್ನಾಗಿದೆ. ಕಿಚನ್, ಹಾಲ್ ಇಷ್ಟಿದೆ ಗೈಸ್. ಎಲ್ಲ ಕೆಳಗಡೆ ಸ್ವಿಮ್ಮಿಂಗ್ ಪೂಲಲ್ಲಿದ್ದಾರೆ. ಸೊ ನಾನು ಕೂಡ ಕೊಡಿ ಫೋನ್. ಫೋನ್ ಕೊಡ್ತಾನೆ. ಫೋನ್ ಕೊಡ್ತಾನೆ. ಮಿಥುನ್ ಎತ್ತೋ ಬರ್ತೀನಿ.